ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಟೀ ಮಾಡಿಕೊಡು ಅಂತ ಕೇಳಿದ್ರು ನಮ್ಮ ಯಜಮಾನರು, ಹಾಗಾಗಿ ಟೀ ಮಾಡ್ತಾ ಇದ್ದೀನಿ. ಅವರೇನು ಡೈಲಿ ಕೇಳಲ್ಲ, ಸೊ ಯಾವತ್ತಾದರೂ ಒಂದು ದಿವಸ ಕೇಳ್ತಾರಷ್ಟೇ. ಇವತ್ತು ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಟೀ ಮಾಡಿಕೊಟ್ಟೆ. ಅವರು ಕೂಡ ಟೀ ಕುಡಿದ್ರು. ಇನ್ನು ಹೊರಗಡೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಹೆಂಗಿದ್ರು ನೆಲ ಒರೆಸಿದ್ನಲ್ಲ, ಒಂದು ರಂಗೋಲಿ ಬಿಟ್ಬಿಡೋಣ ಇವತ್ತು ಶುಕ್ರವಾರ ಅಂತ ಅಂದ್ಬಿಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ಸೊ ಅದು 5 ನಿಮಿಷ ಇರೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ನನ್ನ ಮಗಳು ರಂಗೋಲಿ ಮಾತ್ರ ಬಿಡಲ್ಲ, ಎಲ್ಲ ಅಳಿಸೋದು ತುಳಿಯೋದು ಈ ಥರನೇ ಮಾಡ್ತಾಳೆ. ಮನೇಲಿ ಮಕ್ಕಳು ರಂಗೋಲಿ ತುಳಿದ್ರೆ ಒಳ್ಳೇದಂತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಳಕ್ಕಾಗಲ್ಲ, ತುಳಿದ್ರೆ ತುಳಿಲಿ ಅಂತ ಅಂದ್ಬಿಟ್ಟು ಬಿಟ್ಬಿಡೋದೆ. ಇನ್ನು ಬೆಳಗ್ಗೆ ಪೂಜೆ ಕೂಡ ಆಗೋಯ್ತು. ಪೂಜೆ ಮಾಡಿಬಿಟ್ಟು ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಇವತ್ತು ಸ್ವಲ್ಪ ಅವರೆಕಾಯಿ ತಂದು ನೆನೆ ಇಟ್ಟಿದ್ನಲ್ಲ, ಅದಕ್ಕೆ ಬಾತ್ ಮಾಡಿಬಿಡೋಣ ಇವತ್ತು, ಟೊಮೆಟೊ ಬಾತು ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನಾವು ಅವರೆಕಾಯಿ ಹಾಕ್ಬಿಟ್ಟು ಏನೇ ಅಡುಗೆ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಟೊಮೊಟೊ ಸ್ಮ್ಯಾಶ್ ಆಗಬೇಕು ಅಂದರೆ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನಾನು ಒಂದೇ ಸಲ ಉಪ್ಪು ಒಟ್ಟಿಗೆ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಹಾಕ್ಕೊಳಕ್ಕೆ ಹೋದರೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಹಾಗಾಗಿ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಸ್ವಲ್ಪ ಗರಂ ಮಸಾಲ, ಯಾಕಂದರೆ ಚಕ್ಕೆ ಲವಂಗ ಹಾಕಿರ್ತೀವಲ್ಲ, ಗರಂ ಮಸಾಲ ಹಾಕಲೇಬೇಕು ಅಂತೇನಿಲ್ಲ, ಹಾಕಿದ್ರೆ ಹಾಕ್ಬೋದು, ಹಾಕಲಿಲ್ಲ ಅಂದರೆ ಕೂಡ ನಡೆಯುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತೊಳೆದು ಇಟ್ಟಿರೋ ಅಕ್ಕಿನ ಹಾಕ್ಬಿಟ್ಟು, ಅದು ಕೂಡ ನೀರು ಎಷ್ಟು ಬೇಕೋ ನೋಡ್ಬಿಟ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಲ್ಲ ಅಕ್ಕಿನ, ಅದಕ್ಕೆ ನೀರು ಹಾಕ್ಬಿಟ್ಟು ಲಾಸ್ಟಿಗೆ ಚೆನ್ನಾಗಿ ಕಲಿಸ್ಬಿಟ್ಟು, ಸ್ವಲ್ಪ ಏನಾದ್ರು ತಳ ಹಿಡ್ದಿದ್ರೆ ಮತ್ತೆ ತಳ ಹಿಡ್ಬಿಡೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಗುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಟೊಮೊಟೊ ಬಾತ್ ಕೂಡ ರೆಡಿ. ನನ್ನ ಮಗಳಿಗೆ ಟಿಫನ್ ತಿನ್ನಿಸ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ಬೇರೆ ಕೆಲಸ ಮಾಡ್ಕೊಬೇಕು. ಅಷ್ಟರಲ್ಲಿ ನಮ್ಮಮ್ಮ ಕೆಲಸಕ್ಕೆ ಹೋಗ್ತಾರಲ್ಲ, ಹಾಗಾಗಿ ನಮ್ಮಮ್ಮಂಗೆ ತುಂಬ ನೈಸ್ ಮಾಡ್ತಿದ್ದಾಳೆ, ನನ್ನನ್ನು ಕರ್ಕೊಂಡೋಗು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಬೇಡ ಅಂದರೆ ಕೇಳ್ತಾಯಿಲ್ಲ, ಇಲ್ಲ ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಸ್ವಲ್ಪ ಹಠ ಜಾಸ್ತಿ ಇವಳು. ನಾನು ಅದೇನಾದರೂ ಮಾಡಬೇಕು ಹಠ. ನಮ್ಮಮ್ಮನ ಜೊತೆ ಹೋಗಬೇಕು ಅಂದರೆ ಹೋಗಲೇಬೇಕು. ನೋಡಿ, ಏನು ನೈಸ್ ಮಾಡಿದ್ರು ಇಲ್ಲ, ಏನು ಮಾಡಿದ್ರು ಇಲ್ಲ, ಹೋಗಲೇಬೇಕು ಅವಳು. ಸರಿ ಅಂತ ಹೊರಟು ನಿಂತಳು. ಇನ್ನೇನು ಮಾಡೋಕ್ಕಾಗಲ್ಲ, ನಾವು ತಡೆಯೋಕ್ಕಾಗಲ್ಲ ಅವಳನ್ನ. ಒಂದು ರೌಂಡ್ ಹೋಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಅಷ್ಟೇ. ಇನ್ನು ಬಂದಮೇಲೆ ಮಲ್ಕೊಳ್ಳೋಕ್ಕೆ, ಇನ್ನು ಆ ಕಡೆಯಿಂದ ಬಂದಿದ ತಕ್ಷಣ ಅವಳಿಗೆ ನಿದ್ದೆ ಬಂದ್ಬಿಡುತ್ತೆ. 9:30, 9:10 ಗಂಟೆ ಅಷ್ಟೊತ್ತಿಗೆ ನಿದ್ದೆ ಬರುತ್ತೆ. ಮಲ್ಕೊ ಅಂತ ನೋಡಿ ಎಷ್ಟು ಮಾತಾಡ್ತಾರೆ. ಟೊಮೆಟೊ ಬಾತ್ ಬಾತ್ ಬಾತುನೇ ಬಾತ್ ಬಾತ್ ಸಾಚಿ ಮಾಡಲ್ಲ ನೀನೀಗ. ಅಜ್ಜಿ ಕೆಲ್ಸಕ್ಕೆ ಕೆಲಸ ಅಮ್ಮಮ್ಮನ ಕೆಲ್ಸಕ್ಕೆ ಹೋಗೈತೆ, ಅಜ್ಜಿನೂ ಹೋಗೈತೆ, ಅಮ್ಮನೂ ಹೋಗೈತೆ. ಯಾರು ಅಜ್ಜಿನ ಹೆಸರು ಕೇಳ್ತೀಯಾ? ಏಯ್ ಅದೇ ಬೇಕಾ? ಏಯ್ ಮಲ್ಕೊ, ನಿದ್ದೆ ಬಂದೈತಾನೆ, ಮಲ್ಕೊ. ಪಚ್ಚಲ ಯಾಕೆ? ಅಜ್ಜಿ ಅಮ್ಮಮ್ಮ ಎಲ್ಲ ಅಮ್ಮಮ್ಮ ಹಂಗೆ ಅಂತ ನೀನು ಹೋಗಿದ್ದೆ ಇವತ್ತು? ಬಿಡಕ್ಕೆ ಹೋಗಿದ್ದ ಅಮ್ಮಮ್ಮನ ಬಿಟ್ಬಿಟ್ಟು ಬಂದ? ಬಾಯ್ ಮಾಡ್ದ? ಅಮ್ಮಮ್ಮ ಇವಾಗ ನಿದ್ದೆ ಬಂದೈತೆ ನಿನಗೆ, ತಾಚಂಬಿಡು. ಸೊ ಬೆಳಗ್ಗೆ ಹೋಗ್ಬಿಟ್ಟು ಇವತ್ತು ಹಾಲು ಪ್ಯಾಕೆಟ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ. ಎಲ್ಲ ತಂದಿಟ್ಟಿದ್ರು, ನಾನು ಕೂಡ ಅರ್ಧ ಲೀಟ್ರ್ ಹಾಲು ತೊಗೊಂಡೋಗಿ ಇಟ್ಬಿಟ್ಟು ಬಂದೆ. ಇನ್ನು ಬಂದಿದ್ದ ತಕ್ಷಣ ಅಡುಗೆ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊಪ್ಪು ಕಾಳಿತ್ತು, ಅದನ್ನೇ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ. ಇವತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ 2 ಸುಟ್ಕೊಂಡು ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಕಾಯಿ ತುರಿ ಸುಟ್ಟಿಟ್ಟಿದ್ನಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಬೇಯಿಸಿಟ್ಟಿದ್ವಲ್ಲ ಆ ಟೊಮೆಟೊ, ಒಂದು ಹಸಿರು ಮೆಣಸಿನ್ಕಾಯಿ, ಬೇಯಿಸಿಟ್ಟಿರೋಂಥ ಸೊಪ್ಪು ಕಾಳು, ಹುಣಸೆಹಣ್ಣು ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಕೊಟ್ಕೋಬೇಕು. ತುಂಬ ಅಂದರೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಹಾಗಾಗಿ ಬಸ್ಸಾರೇ ಮಾಡಿಟ್ಬಿಟ್ಟು ಹೋಗ್ಬಿಡೋಣ ದೇವಸ್ಥಾನಕ್ಕೆ. ಮತ್ತು ಕುಂಭಾಭಿಷೇಕ ಅಂದರೆ ಹಾಲಭಿಷೇಕ ಇತ್ತಲ್ಲ ದೇವ್ರಿಗೆ, ಹಾಲು ಕೊಟ್ಟಿದ್ನಲ್ಲ, ನಾನು ಹೋಗ್ಬಿಟ್ಟು ಹಾಲು ಅಭಿಷೇಕ ಮಾಡೋಣ ಅಂತ ಅಂದ್ಬಿಟ್ಟು
ಬೆಳಗ್ಗೆನೇ ಬೇಗನೆ ಅದೇ ನನ್ನ ಪಾಪನ ಮಲಗಿಸ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ಪಲ್ಯ ರೆಡಿ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಪಲ್ಯಕ್ಕೆ ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕಾಯಿ ತುರಿ ಹಾಕ್ಬಿಟ್ಟು ಬೇಯಿಸಿಟ್ಟಿರುವಂಥ ಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಕಾಳು ಕೂಡ ರೆಡಿ ಆಯಿತು. ಈ ಕಡೆ ಸಾಂಬಾರು ಕೂಡ ಕುದಿ ಬಂತು, ಎರಡೂ ಆಯಿತು. ಇನ್ನು ನಾಳೆಗೆ ದೋಸೆಗೂ ಇಡ್ಲಿಗೂ ಹಾಕೋಣ ಅಂತ ಅಂದ್ಬಿಟ್ಟು ಉದ್ದಿನಬೇಳೆ ಮತ್ತು ಅಕ್ಕಿ ಎಲ್ಲ ಕ್ಲೀನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಮೆಂತ್ಯ, ಕಡಲೆಬೇಳೆ ಹಾಕ್ಬಿಟ್ಟು ನೆನೆಸ್ಬಿಟ್ಟು ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದೆ. ಫಸ್ಟ್ ಏನು 3 ಬಿಂದಿಗೆ ಇದೆಯಲ್ಲ ಅದನ್ನು ಫಸ್ಟು ದೇವರಿಗೆ ಅರ್ಪಿಸ್ತಾರೆ. ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತೊಗೊಬಂದಿರೋದನ್ನ ಫಸ್ಟ್ ಅವ್ರ ಕೈಯಿಂದನೇ ದೇವರಿಗೆ ಅಭಿಷೇಕ ಮಾಡಿಸೋದು. ಆಮೇಲೆ ಉಳಿದಿರೋರು ಏನು ಹಾಲಿನ ಕೊಡ ತಂದಿರ್ತಾರಲ್ಲ ಅವರು ಅಭಿಷೇಕ ಮಾಡೋದು. ಸೊ ಅವ್ರು ದೇವಸ್ಥಾನದಿಂದ ಬಂದೆಲ್ಲ ಪೂಜೆ ಮಾಡಿ ಒಳಗಡೆ ಕರ್ಕೊತಿದ್ದಾರೆ ನೋಡಿ. ಅವರೆಲ್ಲ ಎತ್ಕೊಂಡು ನಿಂತಿದ್ದಾರೆ. ಇನ್ನು ಒಳಗಡೆ ಹೋದ್ಮೇಲೆ ಅಭಿಷೇಕ ಆಗ್ತಿದೆ. ಅಂದರೆ ನಮ್ಮ ಕೈಯಾರೆ ನಾವು ದೇವ್ರಿಗೆ ಹಾಲಭಿಷೇಕ ಮಾಡ್ಬೋದು. ವರ್ಷಕ್ಕೊಂದ್ಸಲ ಇದು ನಡೀತಾ ಇರುತ್ತೆ. ಹಾಗಾಗಿ ನಾನು ಕೂಡ ಹೋಗಿ ಹಾಲು ಹಾಕ್ಬಿಟ್ಟು ಬಂದೆ. ಚೆನ್ನಾಗಿರುತ್ತೆ ಜಾತ್ರೆಯಲ್ಲೆಲ್ಲ. ಹಾಲೆಲ್ಲ ಹಾಕಿ ಪೂಜೆ ಎಲ್ಲ ಆದಮೇಲೆ ನಮಗೆ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾರೆ ನೋಡಿ. ಹೊರಗಡೆ ಬಳೆ ತೊಡಿಸೋರನ್ನೇ ಕರೆಸ್ಬಿಟ್ಟಿರ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ಬಳೆ ತೊಡಿಸ್ಕೊಬೋದು. ಇನ್ನು ಮಹಾಮಂಗಳಾರತಿಗೆ ದೇವ್ರಿಗೆ ಹಾಲಭಿಷೇಕ ಮಾಡಿದ್ರಲ್ಲ, ಇನ್ನು ಅದನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಈ ಥರ ಪೂಜೆ ಮಾಡ್ತಿದ್ದಾರೆ. ದೇವ್ರನ್ನ ಕೂಡ ಚೆನ್ನಾಗಿ ರೆಡಿ ಮಾಡಿ ಪೂಜೆನೂ ಆಯಿತು. ಇದು ಬಂದು ಮೆರವಣಿಗೆ ದೇವರು. ಇದು ಕೂಡ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲಿ ನನ್ನ ಮಗಳು ಆಟ ಆಡ್ಕೊಂಡು ತೋರಿಸ್ತೀನಿ ಬಾ ಅಂತವಳೆ. ಮುಟ್ಟಬೇಡ ಅಂತ ಅಂತಾಳೆ. ಮಾತು ಕಲ್ತ್ಬಿಟ್ಟಿದ್ದಾಳೆ. ಇದೇನಿದು? ಏಯ್, ರಿಬ್ಬನ್ ಯಾಕೆ ಬಿಚ್ಚಿದೆ? ತಲೆ ಯಾಕೆ ಬಿಚ್ಚಿದೆ? ಎಲ್ಲಿ? ಅಲ್ಲಿ ಯಾಕೆ ಹಾಕ್ಬಿಟ್ಟು ಬಂದೆ? ಹೌದು, ತಲೆ ಯಾಕೆ ಬಿಚ್ಚಿದೆ? ಒದಬೇಕಾ ಅಂದೆ. ಇಲ್ಲಿ ನೋಡು, ಕತ್ತೆ ಒಂಚೂರು ಒದಬೇಕಾ? ಕೊಡ್ಲಾ? ಚುಟ್ಟದಲ್ಲ ತಲೆ ಚುಟ. ಎಲ್ಲಿರಲಿ? ಕೈಗಿಲ್ಲ ಕಾಲಿಲ್ಲ. ಹಾಗೆ ನನ್ನ ಮಗಳು ಸ್ಕೂಲಿಂದ ಬಂದು ಪಾಪ ಹೋಮ್ವರ್ಕ್ ಬರೀತಿತ್ತು. ಹೋಮ್ವರ್ಕ್ ಎಲ್ಲ ಬರ್ಸಾದ್ಮೇಲೆ ಟ್ಯೂಷನಿಗೆ ಬಿಟ್ಬಿಟ್ಟು ಬಂದೆ. ಇನ್ನು ಅಮ್ಮ ಬಂದಿದ್ರಲ್ಲ ಹೊಟ್ಟೆ ಹಸು ಅಂತಾರೆ ಅಂತ ಅಂದ್ಬಿಟ್ಟು ಅವಕಾಡೋ ಇತ್ತು. ಹಾಗಾಗಿ ಅವಕಾಡೋ ಜ್ಯೂಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ, 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಆಮೇಲೆ ಹಾಲು ಹಾಕ್ಬಿಟ್ಟು ರುಬ್ಬಿದ್ರೆ ಆಯಿತು. ಚೆನ್ನಾಗಿರುತ್ತೆ ಜ್ಯೂಸ್ ಇದು. ಹೊರಗಡೆ ಒಂದು ಲೋಟಕ್ಕೆ 80 ರೂಪಾಯಿ ಕೊಡಬೇಕು. ಇಲ್ಲಿ ಒಂದು ಹಣ್ಣಲ್ಲಿ 4 ಲೋಟ ಜ್ಯೂಸ್ ಸಿಗುತ್ತೆ. ಹಾಗೆ ಇನ್ನು ಸಂಜೆಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬಾಣಲಿ ಏನು ಜಾಸ್ತಿ ಕಪ್ಪಗಾಗಲ್ಲ. ಹಾಗಾಗಿ ಇನ್ನು ಟೊಮೊಟೊ, ಈರುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಂಡೆಕಾಯಿ ಏನು ಹುರಿದಿಟ್ಟಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನೇನು ನೀರೇನು ಯೂಸ್ ಮಾಡಿಲ್ಲ. ಏನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನೋ ಅದೇ ಎಣ್ಣೆಯಲ್ಲಿ ಹಂಗೆ ಫ್ರೈ ಮಾಡಿದ್ದೀನಿ, ಪಲ್ಯ ಮಾಡಿದ್ದೀನಿ. ನೀರೇನು ಯೂಸ್ ಮಾಡಿಲ್ಲ ಅದಕ್ಕೆ. ಇನ್ನು ಮುಕ್ಕಾಲು ಭಾಗ ಬೆಂದಮೇಲೆ ಸ್ವಲ್ಪ ಕಾಯಿ ತುರಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇಲ್ಲ 2-3 ಸೆಕೆಂಡು ಬೇಯಿಸ್ಕೊಂಡ್ರೆ ಸಾಕು. ಲೋ ಸ್ಲಿಮಲ್ಲೇ ಇಡಬೇಕು. ಆಯಿತು ಪಲ್ಯ ಕೂಡ. ಇನ್ನು ನನ್ನ ಮಗಳು ಮಾತಾಡ್ತಿದ್ದಾಳೆ. ಯಾರು ಕೊಟ್ಟಿದ್ದು? ನೀನಾ? ನೀ ತಂದ ನನಗೆ ಗೊಂಬೆ? ಯಾಕೆ ಕೊಡ್ ಹಾಂ ಅಜ್ಜಿ ಕೊಡಿಸ್ತಾ? ಊಟ ಮಾಡ್ತೀನಿ ಅಂತ ಊಟನೂ ಇಸ್ಕೊಂಡು ನೋಡಿ ಹೆಂಚೆಲ್ಲ. ನೋಡಿ ದೊಡ್ಡವ್ರು ಹೆಂಗೆ ಜುಟ್ಟು ಹಾಕೊಂಡ್ರೆ ಹಂಗೆ ಹಾಕೊಳಕ್ಕೆ ಹೋಗ್ತಿದ್ದಾರೆ ಕ್ಲಿಪ್ ಬಿಡ್ಕೊಂಡು. ಇನ್ನು ಮಲ್ಕೊಳ್ಳೋ ಟೈಮು ಬರೀ ತರಲೆ ತುಂಟಾಟ ಮಾಡಿಕೊಂಡು ಇನ್ನು ಮಲ್ಕೊತಾಳೆ. ಇನ್ನು ಹಾಲು ಕಾಯಿಸ್ಬಿಟ್ಟು ಫ್ಲಾಸ್ಕ್ ಹಾಕ್ಕೊಂಡು ಇನ್ನು ಕೊಡೋಣ ಅಂತ ಅಂದ್ಬಿಟ್ಟು ಹಾಲೆಲ್ಲ ಕಾಯಿಸ್ಬಿಟ್ಟು ಫ್ಲಾಸ್ಕ್ ಹಾಕ್ಕೋತಾ ಇದ್ದೀನಿ. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಮಲ್ಕೊಳ್ಳೋದೇ ಕೆಲಸ.
ಇಲ್ಲಿಗೆ ಈ ವಿಡಿಯೋ ಲಾಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್.